1980-90ರ ದಶಕದಲ್ಲಿ ಒಳ ಮೀಸಲಾತಿಯ ಹೋರಾಟ ದೊಡ್ಡ ಪ್ರಮಾಣದಲ್ಲಿ ನಡೆಯಿತು. ಪರಿಶಿಷ್ಟ ಜಾತಿಯೊಳಗಿನ ಕೆಲವು ಸಶಕ್ತ ಜಾತಿಗಳು ಹೆಚ್ಚಿನ ಪ್ರಮಾಣದಲ್ಲಿ ಮೀಸಲಾತಿನ ಪಡಿತಾ ಇವೆ. ದುರ್ಬಲರು ಮೀಸಲಾತಿಯ ಪ್ರಯೋಜನಗಳಿಂದ ತುಂಬಾ ದೂರನೇ ಉಳ್ಕೊಂಡ್ಬಿಟ್ಟಿದ್ದಾರೆ. ಇದು ಮೀಸಲಾತಿಯೊಳಗಿನ ಜಾತಿಗಳಲ್ಲಿ ಅಸಮಾನತೆಯನ್ನು ಸೃಷ್ಟಿ ಮಾಡಿದೆ. ಜನಸಂಖ್ಯೆಗೆ ಅನುಗುಣವಾಗಿ ಮೀಸಲಾತಿ ಪ್ರಮಾಣದ ಒಳ ಹಂಚಿಕೆ ಆಗಬೇಕು ಅನ್ನೋ ಬೇಡಿಕೆ ಈ ಸಮಯದಲ್ಲಿ ವ್ಯಾಪಕವಾಗಿ ಆಯಿತು. ಅನೇಕ ರಾಜ್ಯ ಸರ್ಕಾರಗಳು ಈ ವಿಷಯವನ್ನು ಪರಿಶೀಲಿಸಲು ನ್ಯಾಯಾಧೀಶರ ಆಯೋಗಗಳನ್ನು ರಚಿಸಿದ್ರು. ಈ ವಿಷಯದಲ್ಲಿ ಪಂಜಾಬ್ ರಾಜ್ಯ ಮೊದಲು ಸಂವೇದನೆಯನ್ನ ಪ್ರಕಟಿಸಿತು. ಪಂಜಾಬ್ ಅತ್ಯಂತ ಹೆಚ್ಚು ಪರಿಶಿಷ್ಟ ಜಾತಿಯ ಜನಸಂಖ್ಯೆಯನ್ನ ಹೊಂದಿರುವಂತಹ ರಾಜ್ಯ. 1975ರ ಮೇ 5ನೇ ತಾರೀಕಿನಲ್ಲಿ ಅವತ್ತಿನ ಪಂಜಾಬಿನ ಮುಖ್ಯಮಂತ್ರಿ ಜೈಲ್ ಸಿಂಗ್ 50% ಮೀಸಲಾತಿಯನ್ನ ವಾಲ್ಮೀಕಿ ಹಾಗೂ ಮಜಹಬಿ ಸಿಖ್ ಸಮುದಾಯಕ್ಕೆ ಪ್ರತ್ಯೇಕಿಸಿ ಆದೇಶವನ್ನು ಹೊರಡಿಸಿದ್ರು. ಅನಂತರ ಹರಿಯಾಣ ಸರ್ಕಾರ ಕೂಡ ಇಂಥದೇ ಪ್ರಕ್ರಿಯೆಯನ್ನು ನಡೆಸಿತು. ಉತ್ತರ ಪ್ರದೇಶದಲ್ಲಿ ಮುಖ್ಯಮಂತ್ರಿಯಾಗಿದ್ದ ರಾಜನಾಥ ಸಿಂಗ್, ಬಿಹಾರದ ಮುಖ್ಯಮಂತ್ರಿ ನಿತೀಶ್ ಕುಮಾರ್, ತಮಿಳುನಾಡಿನ ಮುಖ್ಯಮಂತ್ರಿ ಕರುಣಾನಿಧಿಯವರು ಕೂಡ ಇಂತಹ ಪ್ರಕ್ರಿಯೆಗೆ ಮುಂದಾಗ್ತಾರೆ. ಆಗ ಅಖಂಡ ರಾಜ್ಯವಾಗಿದ್ದ ಆಂಧ್ರ ಪ್ರದೇಶ ಸರ್ಕಾರ ನ್ಯಾಯಮೂರ್ತಿ ರಾಮಚಂದ್ರ ಆಯೋಗದ ಶಿಫಾರಸಿನಂತೆ ಒಳ ಮೀಸಲಾತಿಯನ್ನ ಜಾರಿ ಮಾಡಿದ್ದು ಹೈಕೋರ್ಟ್ ಮೆಟ್ಟಿಲೇರುತ್ತೆ. ಹೈಕೋರ್ಟ್ ಒಳ ಮೀಸಲಾತಿ ಆದೇಶನ ಪುರಸ್ಕರಿಸುತ್ತೆ. ಆಗ ಆಂಧ್ರದ ಮಾಲಾ ಮಹಾನಾಡು ಸಂಘಟನೆಯ ಇ.ವಿ. ಚಿನ್ನಯ್ಯ ಸುಪ್ರೀಂ ಕೋರ್ಟ್ ಮೆಟ್ಟಿಲೇರ್ತಾರೆ. ಸುದೀರ್ಘ ವಿಚಾರಣೆಯ ನಂತರ 2005ರಲ್ಲಿ ನ್ಯಾಯಮೂರ್ತಿ ಸಂತೋಷ್ ಹೆಗಡೆ ನೇತೃತ್ವದ 5 ನ್ಯಾಯಾಧೀಶರ ಪೀಠ ಒಳ ಮೀಸಲಾತಿ ಸಾಧ್ಯ ಇಲ್ಲ ಅನ್ನೋ ಆದೇಶನ ಕೊಡುತ್ತೆ. ಆ ತೀರ್ಪಿನ ಮುಖ್ಯಾಂಶ ಈ ರೀತಿ ಇದೆ: ಎಕ್ಸೆಪ್ಟ್ ಬೈ ಅನ್ ಆಕ್ಟ್ ಆಫ್ ಪಾರ್ಲಿಮೆಂಟ್, SC or ST list cannot be modified to include or exclude a caste. There is no provision for any action that disturbs, rearranges, regroups or reclassifies castes in the list. Scheduled caste is a single class. It's a homogeneous expression and therefore no further subgrouping within the scheduled caste is permissible. ತೀರ್ಪಿನ ಕೊನೆಯ ಭಾಗದಲ್ಲಿ ಒಳ ಮೀಸಲಾತಿ ಬಗ್ಗೆ ಸಹಾನುಭೂತಿಯನ್ನು ವ್ಯಕ್ತಪಡಿಸಿತು. ಕಾನ್ಸ್ಟಿಟ್ಯೂಷನ್ ಮಸ್ಟ್ ಬಿ ಇಂಟರ್ಪ್ರಿಟೆಡ್ ಲಿಬರಲಿ, ಬ್ರಾಡ್ಲಿ ಅಂಡ್ ಇನ್ ಅ ಮ್ಯಾನರ್ ಸೂಟಬಲ್ ಫಾರ್ ದ ಚೇಂಜಿಂಗ್ ಟೈಮ್ಸ್ ಅಂಡ್ ಸೋಷಿಯಲ್ ನೀಡ್ಸ್. ಈ ತೀರ್ಪಿನಿಂದಾಗಿ ಆಂಧ್ರ ಪ್ರದೇಶ ಸೇರಿದಂತೆ ಪಂಜಾಬ್, ಹರಿಯಾಣದಲ್ಲಿದ್ದ ಒಳ ಮೀಸಲಾತಿನೂ ಬಿದ್ದೋಯ್ತು. ಇದೇ ಸಂದರ್ಭದಲ್ಲಿ ಕರ್ನಾಟಕದಲ್ಲಿ ರಚನೆಗೊಂಡ ನ್ಯಾಯಮೂರ್ತಿ ಸದಾಶಿವ ಆಯೋಗಕ್ಕೆ ಸುಪ್ರೀಂ ಕೋರ್ಟ್ ಆದೇಶವನ್ನ ಪರಿಗಣಿಸಿ ಶಿಫಾರಸುಗಳನ್ನ ಸೂಚಿಸುವಂತೆ ಹೇಳಲಾಗಿತ್ತು. ಈ ಮಧ್ಯೆ ಕೇಂದ್ರ ಸರ್ಕಾರವು ಆಂಧ್ರಪ್ರದೇಶದ ಒತ್ತಡಕ್ಕೆ ಮಣಿದು ರಚಿಸಿದ ನ್ಯಾಯಮೂರ್ತಿ ಉಷಾ ಮೆಹ್ರಾ ಆಯೋಗವು 2008ರ ಮೇ 1ನೇ ತಾರೀಕಿನಲ್ಲಿ ಕೊಟ್ಟಂತಹ ವರದಿಯಲ್ಲಿ ಒಳ ಮೀಸಲಾತಿಗೆ ಅವಕಾಶವನ್ನ ಒದಗಿಸಲು ಸಂವಿಧಾನದ 341ನೇ ವಿಧಿಗೆ ತಿದ್ದುಪಡಿಯನ್ನ ತರಬೇಕು ಅಂತ ಸೂಚಿಸಿತು. ಇತ್ತ ಕರ್ನಾಟಕದಲ್ಲಿ ಕೂಡ ನ್ಯಾಯಮೂರ್ತಿ ಸದಾಶಿವ ಆಯೋಗವು 2012ರಲ್ಲಿ ತನ್ನ ವರದಿನ ಸಲ್ಲಿಸಿತು. ಇ.ವಿ. ಚಿನ್ನಯ್ಯ ತೀರ್ಪಿನಿಂದಾಗಿ ಹಿನ್ನಡೆಯನ್ನು ಅನುಭವಿಸಿದ್ದ ಪಂಜಾಬ್ ಹಾಗೂ ಹರಿಯಾಣ ರಾಜ್ಯಗಳು ಪುನಃ ಕೋರ್ಟ್ ಮೆಟ್ಟಿಲನ್ನ ಏರಿತು. ಸುಪ್ರೀಂ ಕೋರ್ಟ್ನ 3 ನ್ಯಾಯಾಧೀಶರ ಪೀಠದಲ್ಲಿದ್ದ ಮೊಕದ್ದಮೆಯನ್ನು 2014 ಆಗಸ್ಟ್ 20ರಂದು 5 ನ್ಯಾಯಾಧೀಶರ ಪೀಠಕ್ಕೆ ವರ್ಗಾವಣೆ ಮಾಡಲಾಯಿತು. ನ್ಯಾಯಮೂರ್ತಿಗಳಾದ ಅರುಣ್ ಮಿಶ್ರಾ, ಇಂದಿರಾ ಬ್ಯಾನರ್ಜಿ, ವಿನೀತ್ ಶರಣ್, ಎಂ.ಆರ್. ಶಾ ಹಾಗೂ ಅನಿರುದ್ಧ್ ಬೋಸ್ ಇವರುಗಳಿದ್ದ ನ್ಯಾಯಪೀಠವು ಸುದೀರ್ಘ ವಿಚಾರಣೆಯ ನಂತರ ಇದೇ ಆಗಸ್ಟ್ 27ರಂದು ಒಳ ಮೀಸಲಾತಿಯನ್ನ ಬೆಂಬಲಿಸಿ ಐತಿಹಾಸಿಕ ತೀರ್ಪನ್ನು ನೀಡಿದೆ. ನ್ಯಾಯಮೂರ್ತಿ ಅರುಣ್ ಮಿಶ್ರಾ ನೇತೃತ್ವದ ನ್ಯಾಯಪೀಠವು 78 ಪುಟಗಳ ತೀರ್ಪಿನಲ್ಲಿ ಮಹತ್ವದ ಗ್ರಹಿಕೆಗಳನ್ನ ಉಲ್ಲೇಖ ಮಾಡಿದೆ. ಒಳ ಮೀಸಲಾತಿ ಅನ್ನೋದು ಮೀಸಲಾತಿಯ ಮೂಲ ಆಶಯದ ವಿಸ್ತರಣೆ ಆಗಿದೆ. ಒಳ ಮೀಸಲಾತಿಯು ಪರಿಶಿಷ್ಟ ಜಾತಿಗಳ ಪಟ್ಟಿಯನ್ನ ಏರುಪೇರು ಮಾಡೋದಿಲ್ಲ. ಜೊತೆಗೆ ಗುಂಪುಗಳನ್ನಾಗಿ ವಿಂಗಡಣೆ ಮಾಡೋದ್ರಿಂದ ಯಾವ ಜಾತಿಯನ್ನು ತೆಗೆಯುವ ಅಥವಾ ಸೇರಿಸುವ ಪ್ರಶ್ನೆನೇ ಇಲ್ಲಿ ಬರೋದಿಲ್ಲ. ಇನ್ನು ಕೆನೆಪದರದ ಕುರಿತಾದ ಜರ್ನೈಲ್ ಸಿಂಗ್ ಪ್ರಕರಣದ ತೀರ್ಪಿನ ಉಲ್ಲೇಖ ಈ ರೀತಿ ಇದೆ: ಕೆನೆ ಪದರವನ್ನ ಜಾರಿಗೊಳಿಸುವುದು ಸೆಕ್ಷನ್ 341 ಯಾವ ರೀತಿಯಿಂದನೂ ಬಾಧಿಸೋದಿಲ್ಲ. ಮೀಸಲಾತಿಯಿಂದ ಶಕ್ತರಾದವರು ಹೊರಗಡೆ ಬರ್ತಾರೆ. ಮೀಸಲಾತಿ ಪಟ್ಟಿಯಲ್ಲಿನ ಜಾತಿಗಳು ಮಾತ್ರ ಅದೇ ರೀತಿ ಇರುತ್ತೆ. ಪರಿಶಿಷ್ಟ ಜಾತಿಗಳ ಪಟ್ಟಿಯು ಏಕಸ್ವರೂಪದ ಸಮುದಾಯವಲ್ಲ ಅನ್ನೋದು ಅನೇಕ ರಾಜ್ಯಗಳ ಆಂಥ್ರೋಪಾಲಜಿಕಲ್ ಸ್ಟಡಿ ಮತ್ತು ನ್ಯಾಯಿಕ ಆಯೋಗಗಳ ದಾಖಲೆಗಳು ಹೇಳುತ್ತವೆ. ಜಾತಿ, ಉದ್ಯೋಗ, ಬಡತನಗಳಿಂದ ಬಾಣಲೆಗೆ ಬಿದ್ದಂಥ ದುರ್ಬಲರನ್ನ ಹುರಿದು ಮುಕ್ಕಲಾಗ್ತಾ ಇದೆ.
ಪೌರ ಕಾರ್ಮಿಕರಾಗಿ ಕೆಲಸ ಮಾಡೋ ಸಮುದಾಯಗಳಿಗೆ ಆದ್ಯತೆ ಸಿಗದಂತೆ ಆಗಿದೆ. ಒಳ ಮೀಸಲಾತಿಯನ್ನ ನಿರಾಕರಿಸುವುದು ಅಸಮಾನರ ನಡುವಿನ ಸ್ಪರ್ಧೆಗೆ ಅವಕಾಶನ ನೀಡಿದಂತೆ. ಬುಟ್ಟಿಯಲ್ಲಿನ ಹಣ್ಣುಗಳು ಹಸಿದ ದುರ್ಬಲರಿಗೆ ಸಿಗದೆ ತಾಕತ್ತಿದ್ದವರ ಪಾಲಾಗಬಾರದು ಅಲ್ವಾ? ಸಾಮಾಜಿಕ ವಾಸ್ತವಗಳನ್ನ ಏಕಸ್ವರೂಪದ ಸಮುದಾಯದ ಅಡಿಯಲ್ಲಿ ಮುಚ್ಚಿಡಕ್ಕಾಗಲ್ಲ. ಮೀಸಲಾತಿಯ ನ್ಯಾಯೋಚಿತ ಹಂಚಿಕೆಯು ಸಾಮಾಜಿಕ ನ್ಯಾಯದ ಒಂದು ಭಾಗನೇ ಆಗಿದೆ. ಸಾಲಿನ ಕೊನೆಯಲ್ಲಿ ಉಳಿದವರನ್ನ ಮೇಲೆತ್ತೋದೇ ಮುಖ್ಯ ಪ್ರಶ್ನೆ ಆಗಬೇಕು. ಅಸಮಾನತೆಯ ನಿವಾರಣೆಯ ವಿಚಾರದಲ್ಲಿ ರಾಜ್ಯಗಳನ್ನ ಇನ್ನೂ ಹೆಚ್ಚು ಹೊಣೆಗಾರರನ್ನಾಗಿಸಬೇಕು. ರಾಜ್ಯಗಳಿಂದ ಬರುವಂತಹ ಸ್ವಪ್ರೇರಿತ ಕ್ರಮಗಳು ಗುರಿ ಸಾಧಿಸುವುದಕ್ಕೆ ಪೂರಕವಾಗಬೇಕು. ಬದಲಾಗುತ್ತಿರುವ ಸಾಮಾಜಿಕ ವಾಸ್ತವಗಳನ್ನ ಪರಿಗಣಿಸಿ ಸಂವಿಧಾನವನ್ನು ಅರ್ಥೈಸಿಕೊಂಡು ಸಾಮಾಜಿಕ ನ್ಯಾಯದ ಗುರಿಯನ್ನ